ನಮಸ್ಕಾರ ಸ್ನೇಹಿತರೆ. ಈ ಮಳೆಗಾಲಕ್ಕೆ ಖಾರ ಹುಳಿ ಹುಳಿಯಾದ ಈ ಕಾಯಿ ಟೊಮೆಟೊ ಚಟ್ನಿ ರಾಗಿ ರೊಟ್ಟಿಲಿ ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅದು ನೋಡಿ, ಇವತ್ತು ನಾವು ನಮ್ಮ ಟೆರೆಸ್ ಮೇಲೆ ಬೆಳೆದಿರೋ ಟೊಮೆಟೊನೇ ಉಪಯೋಗಿಸ್ಕೊಳ್ತಾ ಇದ್ದೀವಿ ಈ ಚಟ್ನಿ ಮಾಡೋಕ್ಕೆ. ಚಟ್ನಿಗೆ ಬರೀ ಟೊಮೆಟೊ ಅಲ್ಲ, ಅದಕ್ಕೆ ಬೇಕಾಗಿರೋ ಮೆಣಸಿನ್ಕಾಯಿ ಕೂಡ ನಾವೇ ಬೆಳೆದಿದ್ದೀವಿ. ಅದನ್ನು ಕೂಡ ಕಿತ್ಕೊಳ್ಳೋಣ. ನಮ್ಮ ಆರೋಗ್ಯ ನಾವು ತಿನ್ನುವ ಆಹಾರದಲ್ಲಿದೆ ಅಂತ ಹೇಳ್ತೀವಲ್ವ, ಹಾಗೆ ನೋಡಿ, ನಾವು ಬೆಳೆದಿರೋ ತರಕಾರಿಗಳನ್ನೆಲ್ಲ ಅಡುಗೆ ಮಾಡಿ ತಿಂದರೆ ಅದರ ಮಜಾನೇ ಬೇರೆ. ತರಕಾರಿ ಎಲ್ಲ ಚೆನ್ನಾಗಿ ತೊಳೆದು ನೋಡಿ, ಇದು ತೊಟ್ಟೆಲ್ಲ ತೆಗೆದು ಇವಾಗ ಟೊಮೆಟೊನ ಸಣ್ಣ ಸಣ್ಣ ಹೋಳು ಮಾಡಬೇಕು. ಅರ್ಧ ಕೆ ಜಿ ಅಷ್ಟು ಟೊಮೆಟೊ ಇದೆ, ಅದಕ್ಕೆ ಇವಾಗ ಚಟ್ನಿ ಮಾಡೋಣ. ನೋಡಿ, ನಾವು ಒಂದು ಸ್ವಲ್ಪನೂ ಔಷಧಿ ಅಥವಾ ರಾಸಾಯನಿಕ ಉಪಯೋಗಿಸಿಲ್ಲ. ಯಾವುದೇ ಒಂದು ಕಾಯಿನಲ್ಲಿ ಒಂದು ಸ್ವಲ್ಪ ಕೂಡ ಉಳುಕಿಲ್ಲ. ಈ ಚಟ್ನಿ ಕೇವಲ ರೊಟ್ಟಿಗಲ್ಲ, ಅನ್ನಕ್ಕೆ ಚಪಾತಿಗೂ ಕೂಡ ಸೂಪರ್ ಕಾಂಬಿನೇಷನ್ ಇದೆ. ಟೊಮೆಟೊನ ಈಗ ಚಿಕ್ಕ ಚಿಕ್ಕ ತುಂಡು ಮಾಡಾಗಿದೆ. ಒಂದು ಪ್ಯಾನ್ನಲ್ಲಿ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಟೊಮೆಟೊನಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದು ಕಾಯಿ ಟೊಮೆಟೊ ಅಲ್ವಾ, ಅದಕ್ಕೆ ಸ್ವಲ್ಪ ಫ್ರೈ ಆಗೋಕ್ಕೆ ಸಮಯ ತಗೊಳುತ್ತೆ. ಆದರೂ ಏನೂ ಅಡ್ಡಿ ಇಲ್ಲ, ನಿಧಾನಗತಿಯಲ್ಲೇ ಮೀಡಿಯಮ್ ಫ್ಲೇಮ್ನಲ್ಲೇ ಹುರಿಬೇಕಾಗತ್ತೆ. ಫ್ರೆಶ್ ಆಗಿರೋ ಕೆಂಪು ಮೆಣಸಿನ್ಕಾಯಿ ಕೂಡ ಇತ್ತು, ಅದು ಕೂಡ ಬಳಸ್ತಾ ಇದ್ದೀವಿ. ನೀವು ಕೂಡ ಖಾರ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಉಪಯೋಗಿಸ್ಕೊಬೇಕು. ಅವಾಗವಾಗ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಿ, ಸ್ವಲ್ಪ ಇಲ್ಲಾಂದರೆ ತಳ ಏನಾದರೂ ಕಚ್ಚತ್ತೆ. ಒಂದು 5ರಿಂದ 6 ನಿಮಿಷ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ. ಒಂದು 20 ಬೆಳ್ಳುಳ್ಳಿ ಹೆಸರು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಚಟ್ನಿಗಳು ಮಾಡಿಟ್ಕೊಂಡ್ರೆ ವರ್ಕಿಂಗ್ ವಿಮೆನ್ಸ್ಗೆ ಎಷ್ಟು ಹ್ಯಾಂಡಿಯಾಗಿರುತ್ತಲ್ವ. ಇದು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಇವಾಗ ರೊಟ್ಟಿಗೆ ಒಂಥರ ಸ್ಪ್ರೆಡ್ ಥರ ಮೇಲೆ ಹಾಕ್ಕೊಂಡು ಹೋಗಿ ತಿಂದರೆ ಸೂಪರಾಗಿರುತ್ತೆ. ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಟೊಮೆಟೊ ಚಟ್ನಿ, ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ತೊಕ್ಕು ಹೇಗೆ ಮಾಡಿದ್ದೀವಿ ಅನ್ನೋ ರೆಸಿಪೀಸ್ ಇದೆ, ಅದನ್ನು ಕೂಡ ನೋಡಿ. ನಂತರ ಹುರಿದಿರೋ ಅಂಥ ಕಡಲೆ ಬೀಜ ಹಾಕೋಣ. ಇದು ನೋಡಿ, ರೋಸ್ಟ್ ಮಾಡೇ ಇರಬೇಕು, ಹಸಿ ಕಡಲೆ ಬೀಜ ಉಪಯೋಗಿಸ್ಕೊಬಾರ್ದು. ಈ ಥರ ರೋಸ್ಟ್ ಮಾಡಿರೋ ಅಂಥ ಕಡಲೆ ಬೀಜನೇ ಹಾಕ್ಕೊಬೇಕು. ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ ಇನ್ನೊಂದು 2 ನಿಮಿಷ ಫ್ರೈ ಮಾಡಿ. ನಂತರ ಎಲ್ಲ ಪದಾರ್ಥಗಳು ತಣ್ಣಗಾದ ಮೇಲೆ ಇದನ್ನು ನಾವು ರುಬ್ಬಬೇಕು. ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬೋಣ. ತುಂಬ ಏನು ನುಣ್ಣಗೆ ಬೇಡ, ಒಂದು ಸ್ವಲ್ಪ ತರಕಾರಿ ಇದ್ರೂ ಪರವಾಗಿಲ್ಲ. ಎಷ್ಟು ಸಿಂಪಲ್ ಇದೆ ಅಲ್ವಾ ನೋಡಿ ಚಟ್ನಿ. ಒಂದು 4 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀವಿ ಅಷ್ಟೇ. ಚಟ್ನಿ ರುಬ್ಬಬೇಕಾದ್ರೆ ಒಂದು ಸ್ವಲ್ಪನೂ ನೀರು ಹಾಕಬಾರ್ದು, ಯಾಕಂದರೆ ಟೊಮೆಟೊನಲ್ಲೇ ನೀರಿನಂಶ ಇರುತ್ತೆ. ಅದ್ಭುತವಾದ ಚಟ್ನಿ ರೆಡಿಯಾಗಿದೆ. ಇವಾಗ ಚಟ್ನಿಗೆ ರುಚಿಕರವಾದ ಒಗ್ಗರಣೆ ಹಾಕೋಣ. ಅರ್ಧ ಕೆ ಜಿ ಕಾಯಿ ಟೊಮೆಟೊಗೆ ಚಟ್ನಿ ಮಾಡಿದ್ದೀವಲ್ಲ, ಆದರೆ ಸ್ವಲ್ಪ ಎಣ್ಣೆ ಪ್ರಮಾಣವೂ ಜಾಸ್ತಿ ಇರಬೇಕು. ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಸಾಸಿವೆ ಹಾಗೂ ಕರಿಬೇವಿನ ಸೊಪ್ಪು ಹಾಕಿ ಎಣ್ಣೆಯಲ್ಲಿ ಚಟ್ನಿನ ಚೆನ್ನಾಗಿ ಹುರಿದ್ರೆ ಅದು ನಾವು ಸ್ವಲ್ಪ ಜಾಸ್ತಿ ದಿನ ಶೇಖರಣೆ ಮಾಡಿ ಇಟ್ಕೊಬೋದು. ಒಂದು ವಾರ 15 ದಿನವರೆಗೂ ಶೇಖರಣೆ ಮಾಡಿ ಇಟ್ಕೊಬೋದು. ಒಂದು 2 ಟೀ ಸ್ಪೂನಷ್ಟು ನೀರು ಹಾಕಿ, ಜಾಸ್ತಿ ಹಾಕೋದು ಬೇಡ, ಯಾಕಂದರೆ ಒಂದು ಸ್ವಲ್ಪ ತಳ ಕಚ್ಚುತ್ತೆ ಅಂತ ಒಂದು ಸ್ವಲ್ಪ ನೀರು ಉಪಯೋಗಿಸ್ಕೊಬೇಕು. ಇವಾಗ ಒಂದು 2ರಿಂದ 3 ನಿಮಿಷ ಮುಚ್ಚಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ನೋಡಿ, ನಾವು ಟೊಮೆಟೊ ಹುರ್ಕೊಬೇಕಾದ್ರೆ ನಾವು ಅಲ್ಲೇ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡಿರ್ತೀವೋ ಆವಾಗ ಚಟ್ನಿ ರುಚಿ ಅದ್ಭುತವಾಗಿರುತ್ತೆ. ನಂತರ ಇವಾಗ ನಾವು ಒಗ್ಗರಣೆ ಹಾಕಿದ್ಮೇಲೆ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಕಡಿಮೆ ಸಮಯದಲ್ಲಿ ಈ ಥರ ರುಚಿಕರವಾದ ಕಾಯಿ ಟೊಮೆಟೊ ಚಟ್ನಿ ತಯಾರಾಗಿದೆ. ಇವತ್ತು ನಮ್ಮನೇಲಿ ಬೆಳೆದಿರೋ ತರಕಾರಿ ಉಪಯೋಗಿಸ್ಕೊಂಡು ಈ ಕಾಯಿ ಟೊಮೆಟೊ ಚಟ್ನಿ ಮಾಡಿದ್ದೀವಲ್ಲ, ನಮ್ಮ ಸ್ನೇಹಿತರು ಕೂಡ ಇದರ ರುಚಿ ನೋಡಲಿ ಅಂತ ಈ ಥರ ಬಾಕ್ಸ್ಗಳಿಗೆ ಪ್ಯಾಕ್ ಮಾಡ್ತಾಯಿದ್ದೀವಿ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಕಾಯಿ ಟೊಮೆಟೊ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಮಜಾ ಇರುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ನಮ್ಮ ಹಿಂದಿನ ವೀಡಿಯೋಗಳಿದೆ. ಚಕ್ರಮುನಿ ಚಟ್ನಿ, ಟೊಮೆಟೊ ಚಟ್ನಿ, ಮಾವಿನಕಾಯಿ ಚಟ್ನಿ ಎಲ್ಲ ರೆಸಿಪೀಸು ಕೂಡ ನೀವು ನೋಡಿ ಮನೇಲಿ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.